Hello everyone, welcome back to my channel. ಹಲೋ ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಮೆಲ್ಲರ ಹತ್ರ ಖುಷಿ ವಿಚಾರ ಹೇಳ್ಕೊಳ್ಬೇಕು ಅಂತ ಅಂದ್ಕೊತಿದ್ದೀನಿ. ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಥ್ಯಾಂಕ್ಸ್ ಫಾರ್ ಎವ್ರಿ ಒನ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬಾ ಧನ್ಯವಾದ ಅಂತ ಹೇಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ನಾವೆಲ್ಲೆಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ ನೋಡೋಣ ಬನ್ನಿ. ನಮ್ಮಮ್ಮ ಆಗಲೇ ಎಣ್ಣು ಜಡೆ ಹಾಕು ಅಂತ ಹೇಳ್ತಿದ್ದಾರೆ ನನಗೆ, ಜುಟ್ಟಿಗೆ ಹಾಕುವ. ಇವಾಗ ಬಂದು ಅಮ್ಮ ಪಕೋಡ ಮಾಡ್ತಿದ್ದಾರೆ. ಇದು ಬಂದು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಾಗ ತೊಟ್ಲು ತಿರುಗಿಸೋ ಶಾಸ್ತ್ರದಲ್ಲಿ ಅಮ್ಮಂಗೆ ಹೇಳಿದ್ದೆ ಪಕೋಡ ಮಾಡ್ಕೊಡಿ ಅಂತ. ಸೊ ನಮ್ಮಮ್ಮ ಇವಾಗ ಪಕೋಡ ಮಾಡ್ತಿದ್ದಾರೆ. ಹೆಂಗೆ ಮಾಡ್ತಾರೆ ನೋಡೋಣ ಬನ್ನಿ. ಇವ್ರು ಬಂದು ಇವತ್ತು ನಮ್ಮ ಶೆಫು, ಸೂಪರ್ ಶೆಫ್ ನಮ್ಮ ಮನೇಲಿ ಅಂತ ಹೇಳ್ಬೋದು. ಸೊ ಇವಾಗ ನಮ್ಮಮ್ಮ ಈರುಳ್ಳಿಗಳನ್ನ ಕಟ್ ಮಾಡ್ಕೊಂಡಿದ್ದಾರೆ. ನಾನು ಲೈಟ್ ಹಾಕೋಣ, ಸ್ವಲ್ಪ ಮಿಣಿ ಅಂತ ಕಾಣುತ್ತೆ. ಕಡಲೆ ಹಿಟ್ಟನ್ನು ಹೀಗೆ ಜರಡಿ ಮಾಡಬೇಕು. ಅವಾಗ ಒಂದು ಅಡುಗೆ ಇದು ಬರ್ತೈತಲ್ಲಮ್ಮ ಪ್ರೋಗ್ರಾಮು, ಅದರಲ್ಲಿ ಹಿಂಗೆ ಹೇಳ್ತಿದ್ದಿದ್ದು. ಈಗ ಕಡಲೆ ಹಿಟ್ಟನ್ನು ಜರಡಿ ಮಾಡಿಕೊಳ್ತಾ ಇದ್ದೀರಿ. ಜರಡಿ ಮಾಡ್ಕೋಬೇಕು ನೋಡಿ, ಹೀಗೆ ಜರಡಿ ಮಾಡ್ಕೋಬೇಕು. ಆ ಥರ ಲಮ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಮತ್ತೆ ಎತ್ತಿ ಕವರೊಳಗೆ ಹಾಕೋಬೇಕು ಇಲ್ವಾ. ಆಮೇಲೆ ಸ್ವಲ್ಪನೇ ಬೇಕಾಗುತ್ತೆ ಕಡಲೆ ಹಿಟ್ಟು ಪಕೋಡೋಕ್ಕೆ, ಕರೆಕ್ಟ್ ಅಲ್ವಾ ನಮ್ಮ? ಬಿಕಾಸ್ ಈರುಳ್ಳಿಯೇ ನೀರು ಬಿಟ್ಕೊಳ್ಳೋ ಕಾರಣ ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕಬಾರದು. ನಂತರ ಮಿಕ್ಕಿರೋ ಕಡಲೆ ಹಿಟ್ಟನ್ನೆಲ್ಲ ಕವರ್ಗೆ ಹಾಕೋಬೇಕು. ನೆಕ್ಸ್ಟ್ ಟೈಮ್ ಪಕೋಡ ಮಾಡುವಾಗ ಯೂಸ್ ಆಗುತ್ತೆ. ಇದರಲ್ಲಿ ಆದಷ್ಟು ನಾನು ರಾ ವಿಡಿಯೋನೇ ಹಾಕಿದ್ದೀನಿ. ಯಾಕೆ ಅಂದರೆ ನಾನು ಜಾಸ್ತಿ ಎಡಿಟಿಂಗ್ ಮಾಡಿಲ್ಲ. ಬಿಕಾಸ್ ನಾನು ಮಾತಾಡೋದು ಏನೇ ಇದ್ದರೂ ಕಾಮಿಡಿ ನಿಮಗೂ ಎಂಟರ್ಟೈನ್ಮೆಂಟ್ ಥರ ಸಿಗಲಿ ಅಂತ ನನ್ನ ವ್ಯೂವರ್ಸ್ ನಾನು ಯಾವ ಥರ ಇದ್ದೀನಿ ಅದೇ ಥರ ಇಷ್ಟಪಡಲಿ ಅಂತ ನಾನು ಅಂದ್ಕೊತೀನಿ. ಏನು ಹೀಗೆ ಕಾಯಿಸಿಕ್ಕೆ ಇಡಬೇಕು, ಹಿಂಗೆ ಚೆನ್ನಾಗಿ ಕೊತ್ತ ಅಂತ ಕಾಯಬೇಕು. ಆಮೇಲೆ ನಾವು ಇದಕ್ಕೆ ಪಕೋಡ ಬಿಡ್ತೀವಿ. ನಮ್ಮ ಮನೇಲಿ ಕುಕ್ಕರು ಕೂಗ್ತೈತೆ, ಎಲ್ಲರ ಮನೇಲೂ ಕುಕ್ಕರ್ ಕೂಗುತ್ತೆ. ನಮ್ಮ ಮನೇಲಿ ಇದು ಸ್ಪೆಷಲ್. ನಮ್ಮ ಮನೇಲಿ ಇವತ್ತು ಪಕೋಡ ಮಾಡ್ತಿದ್ದೀವಿ, ಅದೇ ಸ್ಪೆಷಲ್ ನೋಡಿ. ಮತ್ತೊಮ್ಮೆ ತಾತ ಮೊಮ್ಮಗ ಕುತ್ಕೊಂಡ್ಬಿಟ್ಟು ತಾತ ಹಾಲು ಕುಡಿದಿದ್ದಾರೆ. ಮಗು ತೇಗಿಸ್ತಾ ಇದ್ದಾರೆ ಈ ಮಗುನ. ತಾತ ಈ ಮಗುಗೆ ತೇಗಿಸ್ತಾ ಇದ್ದಾರೆ ಅಲ್ವಾ ಮಗು, ಪುಟಾಣಿ ಮಗು. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಅಮಾವಾಸ್ಯೆಯ ಕಾರಣ, ಅಮಾವಾಸ್ಯೆ ಅಂತ ಏನಿಲ್ಲ, ದಿನ ಮಾಡ್ತೀವಿ, ಪೂಜೆ ಮಾಡಿದ್ದಾರೆ. ಇದು ನಮ್ಮ ಮನೆ ಕೃಷ್ಣ, ಚೆನ್ನಾಗಿದೆಯಲ್ಲ. ಆ ಕಡೆಗೆ ಹೋಗೋ ಸೈಕಲ್ ಗ್ಯಾಪಲ್ಲಿ ನಮ್ಮಮ್ಮ ನೋಡಿ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಖಾರದ ಪುಡಿ ಹಾಕಬೇಕು, ಸೋಡಾ ಹಾಕಬೇಕು ಸ್ವಲ್ಪ, ಆಮೇಲೆ ಹೇಳಮ್ಮ, ಆಮೇಲೆ ಉಪ್ಪು, ಜೀರಿಗೆ. ಇನ್ಮೇಲೆ ನೀನು ಹೇಳ್ಬೇಕು ಇವೆಲ್ಲ ಏನೇ ಅಂತೆ ನೋಡಿ ಫ್ರೆಂಡ್ಸ್, ಅಂತದೆ. ಕೈಯನ್ನು ಅಚ್ಚುಕಟ್ಟಾಗಿ ತೊಳೆದುಕೊಳ್ಳಬೇಕು. ಕೈಯನ್ನು ಅಚ್ಚುಕಟ್ಟಾಗಿ ತೊಳೆದುಕೊಂಡು, ಏನದು ಕರಿಬೇವು ಯಾಕೆ ಹಾಕಬೇಕು, ಬಾಯಿ ಕಡ್ರಮ್ ಅಂತ ಸಿಗೋಕ್ಕೆ. ಹೀಗೆ ಈ ಥರ ಮುರಿದು ಕರಿಬೇವನ್ನ ಹಾಕಬೇಕು. ಹಾಕಿ ಲೊಕೇಶನ್ ಸರಿ ಹೋಗ್ತಾ ಇಲ್ಲ, ಆ ಕಡೆ ಬರ್ತೀವಿ. ಜರಿ ಕಳಮೆ ಹಾಕೊಡಿಕೆ ಒಂಚೂರು, ಸ್ವಲ್ಪ ಎಣ್ಣೆ ಹಾಕೋಬೇಕು.
ಲಾಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದರು. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಅಂದರೆ ನನಗೆ ಕ್ಲಾರಿಟಿ ಕೊಡೋದಕ್ಕೆ ನೀವು ತುಂಬ ಒಳ್ಳೆ ಆಪರ್ಚುನಿಟಿ ಮಾಡಿಕೊಟ್ರಿ. ಸಿರಿ ಫೇಸ್ನ ರಿವೀಲ್ ಮಾಡಿದ್ದೀರಾ, ಲಕ್ಕಿ ಫೇಸ್ನ ರಿವೀಲ್ ಮಾಡಿಲ್ಲ. ಆ್ಯಂಡ್ ಆ ಮಗುಗೆ ದೃಷ್ಟಿ ಆಗಲ್ವಾ, ಈ ಮಗುಗೆ ಮಾತ್ರ ದೃಷ್ಟಿ ಆಗುತ್ತಾ ಅಂತ ಕೇಳಿದ್ರಿ. ಆ ಎಲ್ಲ ಮಕ್ಕಳು ಒಂದೇ ಅಂತ ಹೇಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮೇಘನ ಹತ್ರನೇ ಕ್ಲಾರಿಟಿ ಕೊಡಿಸ್ತೀನಿ. ಇದರಲ್ಲಿ ಬಂದು ಮೇಘನ ಫಸ್ಟಿಂದನೇ ಡಿಸೈಡ್ ಆಗಿದ್ಲು ಮಗು ಮುಖ ತೋರಿಸ್ಬೇಕು ಅಂತ. ಲಕ್ಕಿ ಫೇಸ್ ತೋರಿಸೋದಕ್ಕೆ ನಮ್ಮ ಅತ್ತೆ ಮಾವಂಗೆ ಇಷ್ಟ ಇರಲಿಲ್ಲ. ಬಟ್ ಮೇಘನಂದಾದರೆ ಬೇರೆ ಇದು, ಅವಳು ಫಸ್ಟಿಂದನೂ ಡಿಸೈಡ್ ಆಗಿದ್ಲು. ಆ್ಯಂಡ್ ನಮ್ಮ ಭಾವ ಕೂಡ ಅದಕ್ಕೇನು ಅಬ್ಜೆಕ್ಟ್ ಮಾಡಿಲ್ಲ. ಬಟ್ ಲಕ್ಕಿ ವಿಚಾರದಲ್ಲಿ ಹಂಗಾಗಲಿಲ್ಲ, ಅದಕ್ಕೋಸ್ಕರ ನಾವು ತೋರಿಸಿಲ್ಲ. ಇಷ್ಟೇ ಮ್ಯಾಟರು. ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅನ್ಕೊತೀನಿ. ಈಗ ಬ್ಯಾಟರ್ ರೆಡಿ ಇದೆ. ಈಗ ಅಮ್ಮ ಚಂಗಣ 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 ಅಂತ ಬಿಡ್ತಾವೆ. ನಾನಂತೂ ತಿನ್ನ ಕಾಯ್ತಾ ಇದ್ದೀನಿ ಪಕೋಡಾನ. ಹೆಂಗಿದೆ ಪಕೋಡ? ಇಷ್ಟೇ ಎಷ್ಟು ಸಾಕಾಗುತ್ತಾ? ಇವಾಗ ನಮ್ಮಮ್ಮ ಪಕೋಡ ಮಾಡಿಕೊಡ್ತೀನಿ ಅಂತ ಹೇಳಿ ಪಕೋಡ ಮಾಡಿಕೊಡ್ತಿದ್ದಾರೆ. ಇಷ್ಟೇ ಬರೋದು, ಯಾರು ಇದನ್ನೆಲ್ಲ ತೆಗಿಯಲ್ಲ. ನಾನೆಂಥ ಲೆನ್ಸು ಗೊತ್ತಾ, ವೇಪರ್ ಬಂದ್ರೂ ಬರೋಲ್ಲ, ಹೊಗೆ ಬಂದ್ರೂ ಕ್ಲಿಯರ್ ಆಗಿರುತ್ತೆ. ಅಮ್ಮ ಪಕೋಡ ಮಾಡಿಕೊಟ್ಟಿದ್ರು, ಸೂಪರಾಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಅದಕ್ಕೆ ಅಮ್ಮ ಬೇಳೆ ಸಾರು ಕೂಡ ಮಾಡಿದರು, ಅದ್ರ ಜೊತೆಗೆ ತಿಂದ್ವಿ. ಪಕೋಡ ಎಲ್ಲ ತಿಂದ್ಕೊಂಡು ರೂಮಿಗೆ ಬಂದ್ವಿ. ನನ್ನ ಹಸ್ಬೆಂಡ್ ನನ್ನ ಮಗನ ಇಟ್ಕೊಂಡು ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ, ಲೈಕ್ ಅವನು ಅಳ್ತಿದ್ದ ಅಂತ. ಮಾತಾಡು ಸಾಕು, ಮೌನ ಬಿಸಾಕು, ಓಡಾಡುವ ದಮ್ಮಿದೆ, ಹುಡುಕಾಡುವ ದಿಲ್ಲಿದೆ. ಯಪ್ಪ ಯಪ್ಪ ಯಪ್ಪ, ಈ ಡ್ಯಾನ್ಸ್ನ ನಾನೆಲ್ಲರೂ ನೋಡಿಲ್ಲ ಕಣಪ್ಪ. ಇವಾಗ ಡ್ಯಾನ್ಸ್ ಸಾಲ್ಸಾ ಟಿನ್ ಟಿನ್ ಟಿನ್. ಇವರಿಬ್ರದಂತೂ ಡ್ಯಾನ್ಸ್ ನೋಡೋಕ್ಕಾಗ್ತಿರ್ಲಿಲ್ಲ. ನನಗಂತೂ ಅಷ್ಟು ನಗು ಬರ್ತಾಯಿತ್ತು, ನಗ್ತಾ ಕೂತಿದ್ದೆ. ಅಪ್ಪನ ಮಗನ ಡ್ಯಾನ್ಸ್ ನೈಟಲ್ಲಿ ಅಳ್ತಿದ್ದ ಅಪ್ಪ. ಡ್ಯಾನ್ಸ್ ಮಾಡ್ಕೊಂಡು ಸಮಾಧಾನ ಮಾಡ್ತಾ ಇದ್ದಾರೆ. ಇವಾಗ ಸೈಲೆಂಟಾಗಿದ್ದಾನೆ. ನನ್ನ ಮಗಂಗೆ ಆ್ಯಕ್ಚುಲಿ ಏನು ಅಂತ ಗೊತ್ತಿಲ್ಲ, ಸಖತ್ತು ಡ್ಯಾನ್ಸ್ ಅಂದರೆ ಇಷ್ಟ ಅನಿಸುತ್ತೆ. ನೀನೇನು ಸುಮ್ಮನೆ ಕೂತಿದ್ಯಾ ಅಂದ್ಬಿಟ್ಟು ನನ್ನೂ ಕರೆದ್ರು. ಇದೆಲ್ಲ ಒಂಥರ ಕ್ಯೂಟ್ ಮೆಮೊರೀಸ್ ಅಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೊತೀನಿ. ನಾನು ಹೇಳಿದ್ನಲ್ಲ ಒಂಥರ ಕ್ಯೂಟ್ ಮೆಮೊರೀಸ್ ಅಂತ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಈ ಥರ ನನ್ನ ಮಗ ನನ್ನ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಂಗೆ ತುಂಬಾ ಖುಷಿ ಇತ್ತು. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಆಗಿತ್ತು. ಇಲ್ಲಿ ರಕ್ಕಿನ ಅಮ್ಮ ಆಟ ಆಡಿಸ್ತಾಯಿದ್ರು. ಆ್ಯಂಡ್ ಫ್ರೆಶ್ ಅಪ್ ಆಗೋಣ ಅಂತ ನಾನು ರೂಮಿಗೆ ಆಚೆ ನೋಡಿದಾಗ ಈಗಿತ್ತು ಫುಲ್ ಹಿಮ. ವಿಂಡೋಸ್ ಮೇಲೆ ತಣ್ಣಗಾಲಿ ಬರ್ತದೆ. ಏನು ಗೊತ್ತಾ, ನಮ್ಮ ಮನೆ ಹತ್ರ ಯಾವಾಗಲೂ ನವಿಲು ಕೂಗೋ ಸೌಂಡ್ ಕೇಳಿಸುತ್ತೆ. ಆ್ಯಕ್ಚುಲಿ ಕೇಳಿಸ್ತು, ಆಮೇಲೆ ನಾನು ಬಂದು ನಿಮ್ಗೆ ಕೇಳಿಸೋಣ ಅನ್ನೋಷ್ಟರೊಳಗೆ ಯಾಕೋ ಕೂಗ್ತಾ ಇರಲಿಲ್ಲ. ಆಮೇಲೆ ಸಣ್ಣ ಸಣ್ಣ ಬರ್ಡ್ಸ್ ಎಲ್ಲ ಬಂದು ಪಿಚಿ ಪಿಚಿ ಅಂತ ಇರುತ್ತೆ, ಒಂಥರ ಕ್ಯೂಟಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆ ಥರ ಸೌಂಡ್ಸ್ ಅರ್ಲಿ ಮಾರ್ನಿಂಗ್ ಕೇಳೋದು. ಆ್ಯಂಡ್ ಒಂಥರ ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ ಯೂಶ್ವಲಿ ಈ ಥರ ಗ್ರೀನ್ರಿ ಆ್ಯಂಡ್ ಬರ್ಡ್ಸ್ ನೋಡಿದಾಗ. ಅಮ್ಮ ಬೆಳಿಗ್ಗೆ ತಿಂಡಿಗೆ ಇಡ್ಲಿ, ಬೇಳೆ ಸಾರು ಮತ್ತು ಉದ್ದಿನ ವಡೆ ಮಾಡಿದರು. ಯೂಶ್ವಲಿ ಅಮ್ಮ ಇದೇ ಥರ ಯಾವಾಗಲೂ ಕಾಂಬೋಸೇ ಮಾಡ್ತಾಯಿರ್ತಾರೆ. ದೋಸೆ ಮಾಡಿದಾಗ ಆಲೂಗಡ್ಡೆ ಪಲ್ಯ, ಚಟ್ನಿ ಅಂತ ಆ ಥರ ಸೇಮ್ ಹೋಟ್ಲಲ್ಲಿ ಹೆಂಗೆ ಸಿಗುತ್ತೋ ಅದೇ ಥರನೇ ನನಗೂ ಮನೇಲಿ ಮಾಡಿಕೊಡ್ತಾರೆ. ಅದಕ್ಕೆ ನಂಗೆ ಜಾಸ್ತಿ ಇಷ್ಟ ಅಮ್ಮ ಮಾಡೋ ಅಡುಗೆ. ಸರಿ ಅಂತ ಎಲ್ಲರೂ ರೆಡಿ ಆಗ್ತಾಯಿದ್ವಿ. ಲಕ್ಕಿ ಫಸ್ಟೇ ಸ್ನಾನ ರೆಡಿ ಮಾಡಿಸ್ಬಿಟ್ಟಿದ್ವಿ. ಸೊ ಅವ್ನು ಸ್ನಾನ ಮಾಡಿದ ತಕ್ಷಣ ಮಲ್ಕೊತಾನೆ ಅಂತ ಗೊತ್ತಿತ್ತಲ್ಲ, ಅಪ್ಪ ಜೋಲಿಲಿ ತೂಗ್ಬಿಟ್ಟು ಮಲಗಿಸ್ತಾಯಿದ್ರು. ಆ್ಯಂಡ್ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೇಬಿ ಮಾ ಹೇಳು, ನಕ್ಕೊಂಡೇಳೆ ಹೇಳಮ್ಮ. ಸೊ ಕಂಪ್ಲೀಟ್ ಫ್ಯಾಮಿಲಿ ನಾವು ಇವಾಗ ಟಾಟಾ ಹೋಗ್ತಾ ಇದ್ದೀವಿ
ಅಂತ ಹೊರಟ್ವಿ. ನೋಡಿದ್ರೆ ನೆಲಮಂಗಲ ಫ್ಲೈಓವರಿಂದ ಬಂದುಬಿಟ್ವಿ. ಫುಲ್ ಫ್ರೀ ಇತ್ತು ರೋಡು. ಇಲ್ಲಿ ನೋಡಿದ್ರೆ ಗೊರಗುಂಟೆಪಾಳ್ಯದಲ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಬಟ್ ದಿನ ಇದೇ ಟ್ರಾಫಿಕ್ ನೋಡೋದ್ರಿಂದ ಏನೂ ಅಷ್ಟು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಆ್ಯಂಡ್ ಆಮೇಲೆ ನಾವು ಹೊರಟಿದ್ದು ಅಣ್ಣಮ್ಮ ದೇವಸ್ಥಾನಕ್ಕೆ. ಅಣ್ಣಮ್ಮ ತಾಯಿ ದೇವಸ್ಥಾನಕ್ಕೆ ಬಂದಿದ್ದ ಮೇನ್ ರೀಸನ್ನು ಎಲ್ಲ ಎಳೆ ಮಕ್ಳುಗಳನ್ನ ಕರ್ಕೊಂಡೇ ಬರ್ತಾರೆ. ಎಲ್ಲ ಚಿಕ್ಕ ಚಿಕ್ಕ ಮಕ್ಳುಗಳನ್ನೇ ಕರ್ಕೊಂಬರ್ತಾರೆ. ಸೊ ನಾವು ಅಂದ್ಕೊಂಡಿದ್ದು ದುರ್ಗಾ ಪರಮೇಶ್ವರಿಗೆ ಹೋಗೋಣ ಅಂತ, ಅಂದರೆ ವಿದ್ಯಾರಣ್ಯಪುರದಲ್ಲಿ. ಬಟ್ ಆವಾಗ ನಾವು ಹೊರಟಿದ್ದ ಟೈಮ್ ಕೂಡ ತುಂಬ ಲೇಟ್ ಆಗಿದ್ದರಿಂದ ನಾವು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಮೇ ಬಿ ತಾಯಿನೇ ನಮ್ಮನ್ನ ಕರ್ಸ್ಕೊಂಡ್ರೋ ಏನೋ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ನೋಡಿದಾಗ ಅಲ್ಲೊಂದು ಥಿಯೇಟರ್ ಇತ್ತು. ಆ ಥಿಯೇಟರ್ ಮುಂದೆ ಈ ಆಂಜನೇಯ ದೇವಸ್ಥಾನ ಇತ್ತು. ಮೇ ಬಿ ನಮ್ಮ ಮನೆ ದೇವರು ಕೂಡ ಅಲ್ವಾ. ಫಸ್ಟು ನಮ್ಮ ಮನೆ ದೇವ್ರನ್ನ ದರ್ಶನ ಮಾಡಿಕೊಂಡು ಮಂಜು ಬಂದು ಪಾರ್ಕಿಂಗಿಗೆ ಹೋಗಿದ್ರು. ಪಾರ್ಕಿಂಗ್ ಯೂಶ್ವಲಿ ಗೊತ್ತಿರುತ್ತೆ ನಿಮಗೆ, ಸಿಟಿ ಸೈಡ್ ಹೋದರೆ ಯಾವ ಥರ ಇರುತ್ತೆ ಅಂತ. ಸೊ ನಾವೆಲ್ಲ ಅಲ್ಲೇ ನಿಂತ್ಕೊಂಡಿದ್ವಿ, ನಾನು ಅಪ್ಪ ಅಮ್ಮ ಮತ್ತು ಲಕ್ಕಿ. ಮಂಜು ಹೋಗ್ಬಿಟ್ಟು ಗಾಡಿ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಅಂತ ಪಾರ್ಕ್ ಮಾಡಿಬಿಟ್ಟು ಇವಾಗ ಬಂದರು. ಅಪ್ಪ ಲಕ್ಕಿನ ಎತ್ಕೊಂಡಿದ್ರು, ಅಮ್ಮ ಮುಂದೆ ಮುಂದೆ ಹೋಗ್ತಾಯಿದ್ರು. ಏನಂತಕ್ಕೆ ಅಷ್ಟು ಫಾಸ್ಟಾಗಿ ಹೋಗ್ತಿದ್ರು ಅಂತಲೇ ಗೊತ್ತಿಲ್ಲ. ಆ್ಯಂಡ್ ನಾನು ಮಂಜು ಆರಾಮಾಗಿ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಫೈನಲಿ ನಾನು ಮಂಜು ಲಕ್ಕಿ 3 ಜನನೂ ಬಂದು ಮಗು ಇದೆ ಅಂತ ಹೇಳಿ ಮುಂದೆ ಕಳಿಸಿದ್ರು. ಅಪ್ಪ ಅಮ್ಮ ಪರವಾಗಿಲ್ಲ ನಾವು ಕ್ಯೂ ಅಲ್ಲೇ ಬರ್ತೀವಿ ಅಂದರು. ಅವರಂತೂ ಬಿಡ್ತಾನೆ ಇರಲಿಲ್ಲ. ಸಖತ್ ರಶ್ ಇತ್ತು ಅವತ್ತಂತೂ. ತುಂಬ ಚಿಕ್ಕ ಚಿಕ್ಕ ಮಕ್ಕಳುಗಳು, ಒಂದು 11 ದಿನ ಮಕ್ಕಳು, 1 ತಿಂಗಳು ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು. ದೇವಿ ದರ್ಶನ ತುಂಬಾ ಚೆನ್ನಾಗಾಯಿತು. ಲಕ್ಕಿ ತುಂಬ ಅಳ್ತಿದ್ದ ಕಾರಣ ನಾನು ಮಂಜು ಫಸ್ಟೇ ಬಂದು ಪಾರ್ಕಿಂಗಲ್ಲಿ ಕೂತ್ಕೊಂಡಿದ್ವಿ. ಆ್ಯಂಡ್ ಅಪ್ಪ ಅಮ್ಮನೂ ಆಮೇಲೆ ಬಂದು ಜಾಯಿನ್ ಆದರು. ಆಮೇಲೆ ತುಂಬ ಚೆನ್ನಾಗಿ ದರ್ಶನ ಆಯಿತು ದೇವಿದು. ಅವತ್ತೊಂದು ಸಿಕ್ಕಾಪಟ್ಟೆ ರಶ್ ಇತ್ತು. ನಾನಂತೂ ಫಸ್ಟ್ ಟೈಮ್ ಅನಿಸುತ್ತೆ ಅಣ್ಣಮ್ಮ ತಾಯಿನ ನೋಡ್ತಾ ಇರೋದು. ಬುದ್ಧಿ ಬರೋಕ್ಕಿಂತ ಮುಂಚೆ ಕರ್ಕೊಂಡು ಬಂದಿದ್ರು ಅನಿಸುತ್ತೆ. ಬಟ್ ನಾನು ಇದೇ ಫಸ್ಟ್ ಟೈಮು ದೇವ್ರ ದರ್ಶನ ಮಾಡಿದ್ದು. ತುಂಬ ದೇವಿ ಚೆನ್ನಾಗಿದ್ದಾರೆ ನೋಡೋದಕ್ಕೆ. ನನಗಂತೂ ಖುಷಿ ಆಯಿತು. ಯೂಶ್ವಲಿ ನಮ್ಮ ಯಜಮಾನ್ರೆ ನನಗೆ ಯಾವಾಗಲೂ ಬೊಟ್ಟಿಡೋದು. ಬೊಟ್ಟಿಡಿ ಅಂದರೆ ಅವ್ರ ಕೈ ಎಷ್ಟು ದಪ್ಪ ಇತ್ತು ಅಷ್ಟು ದಪ್ಪನೂ ಇಟ್ಟವ್ರೆ. ಬಟ್ ಕ್ಯೂಟಾಗಿ ಕಾಣ್ತಾಯಿತ್ತು, ಚೆನ್ನಾಗಿ ಕಾಣ್ತಾಯಿತ್ತು. ಅದನ್ನೇ ನಾನು ಅಮ್ಮಂಗೆ ಹೇಳ್ತಾಯಿದ್ದೆ, ನೋಡಮ್ಮ ಎಷ್ಟು ದೊಡ್ಡದಾಗಿ ಇಟ್ಟಿದ್ದಾರೆ ಅಂತ. ಸರಿ ಅಂದ್ಬಿಟ್ಟು ಆಮೇಲೆ ಇನ್ನೂ ಮಕ್ಕಳನ್ನ ಅದು ಹೆಂಗೆ ಎತ್ಕೋಯ್ತಾರೋ ಏನು, ಬರೀ ಸಣ್ಣ ಮಕ್ಕಳೇ. 3 ದಿವಸದ್ದು 2 ದಿವಸದ ಎತ್ಕೊಂಬರ. ಏನು ಕೆರೆ ನಮ್ಮ ಅದು? ಗಂಧದ ಕೋಟಿ ಕೆರೆ, ಆದರೆ ಅದು ಸ್ಯಾಂಕಿ ಟ್ಯಾಂಕ್. ಸರಿ ದೇವಿ ದರ್ಶನ ಆಯ್ತಲ್ಲ. ಮಂಜು ಬಂದು ಅವರ ಕೊಲೀಗ್ ಮತ್ತು ಫ್ರೆಂಡ್ ಅಂತಲೇ ಹೇಳ್ಬೋದು. ಅವರು ಮಾಲ್ ಆಫ್ ಏಷ್ಯಾದಲ್ಲಿ ಈವೆಂಟ್ ಹಾಕಿದ್ದಾರೆ, ಹೋಗೋಣ ಅಂತ ಅಂದರು. ಸರಿ ನಾನು ಸೀರೆ ಹಾಕ್ಕೊಂಡೆಲ್ಲ ಮಾಲಿಗೆ ಬರಬೇಕಾ ಅಂತ ಕೇಳ್ಕೊಂಡು ನಗ್ತಾ ಇದ್ದೆ. ಆಮೇಲೆ ನಮ್ಮ ಮಾವ ಮಾವಿನಕಾಯಿ ತಂದು ಕೊಟ್ಟಿದ್ದಾರೆ. ನೋಡೋರು ಏನಂತಾರೆ ಹೇಳು? ಇನ್ನೊಂದಾ? ಇಲ್ಲಪ್ಪ. ಫೈನಲಿ ಸರಿ ಸೀರೆ ಹಾಕ್ಕೊಂಡೆ ಮಾಲ್ಗೆ ಹೋಗೋಣ, ಯಾವ ಥರ ರಿಯಾಕ್ಷನ್ ಇರುತ್ತೆ ನೋಡೋಣ ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡ್ವಿ. ಅಪ್ಪ ಅಮ್ಮ ಇಲ್ಲ ನಾವು ಬರೋಲ್ಲ, ನಾವು ಕಾರಲ್ಲೇ ಕೂತಿರ್ತೀವಿ, ಲಕ್ಕಿ ನೋಡ್ಕೊಂಡು ಅಂದರು. ಯಾಕೋ ನಮಗೂ ಆಮೇಲೆ ಅವ್ರನ್ನ ಬಿಟ್ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲಿಲ್ಲ. ಸರಿ ನೀನು ಬಂದಿಲ್ಲ ಅಂದರೆ ನಾನು ಹೋಗಲ್ಲಮ್ಮ, ಅದೊಂಥರ ಚೆನ್ನಾಗಿರಲ್ಲ ಅವ್ರ ಕಾರಲ್ಲಿ ಕೂತ್ಕೊಂಡು ನಾವು ಹೋಗಿ ಬರೋದು. ನನಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ. ಸೊ ನಾವು ಹೋಗಲಿಲ್ಲ. ನನಗೆ ಈ ರೋಡ್ಗಳೆಲ್ಲ ಸಿಕ್ಕದು ಇಷ್ಟ. ನಾನು ಟೆಸ್ಟ್ ಡ್ರೈವ್ಗೆಲ್ಲ ತೊಗೊಂಡು ಬಂದಾಗ ನಾನು ಕಾರ್ ಕಲ್ತಿದ್ದೆ ರೋಡಲ್ಲಿ. ನಾನು ಕಾರ್ ಕಲ್ತಿದ್ದೆ ಈ ರೋಡಲ್ಲಿ. ಎಲ್ಲ ಹೋಗ್ತಾ ಇದ್ದೀವಿ ಈಗ ನಾವು. ಹೌದು, ನಾವು ಇವಾಗ ಯಲಹಂಕಕ್ಕೆ ಬಂದಿದ್ವಿ. ಸೊ ಮೊಮೋಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬಾ ಫೇಮಸ್ ಅಂತ ಹೇಳ್ಬೋದು. ಫೇಮಸ್ಸಾ ಏನೋ ಗೊತ್ತಿಲ್ಲ, ಬಟ್ ನಾನು ನಮ್ಮ ಅಕ್ಕ ಮನೆಯಲ್ಲಿದ್ದಾಗೆಲ್ಲ ಬರ್ತಾಯಿದ್ವಿ. ನಾನು ನಮ್ಮ ಅಕ್ಕ ಭಾವ ಎಲ್ಲರೂ ತಿನ್ನೋದಕ್ಕೆ ಬರ್ತಾಯಿದ್ವಿ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅಲ್ಲಿ ಒಂದು ಫುಡ್ಡಲ್ಲಿ ಹಾಕ್ತಾಯಿದ್ವಿ, ಬಟ್ ಇವಾಗ ಅಲ್ಲಿ ಹಾಕಿದ್ದಾರೆ. ನೋಡೋಣ ಬನ್ನಿ.
ಇವ್ರು ಬಂದು ನೇಪಾಲೀಸು ಲೈಕ್ ಮೋಮೋಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಆಯಿತು ಅಂದ್ಬಿಟ್ಟು 2 ಪ್ಲೇಟ್ ಪಾರ್ಸಲ್ ತೊಗೊಂಡ್ವಿ. ನಾವು ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ, ನಾವು ಹೋಯ್ತಾ ಇರೋದಿಲ್ಲಿ ಎಲ್ಲಿ ಅಂತಲೇ ಗೊತ್ತಿಲ್ಲ. ನಾವು ಏನೋ ಅಂದ್ಕೊಂಡ್ವಿ, ಅದೇ ಏನೋ ಆಯಿತು. ನೋಡ್ಬೋದು ಈಗ ಎಲ್ಲಿದ್ದೀವಿ ನಾವು ಯಲಹಂಕ ಇನ್ನೇನು MS ಪಾಳ್ಯ ಹೋಗಿದ್ದು ಅಣ್ಣಮ್ಮ ದೇವಸ್ಥಾನಕ್ಕೆ ಮೆಜೆಸ್ಟಿಕ್ಕಿಗೆ ಬರ್ತಾ ಇರೋದು ಯಲಹಂಕದಿಂದ. ಸೊ ನಾವು ಅಂದ್ಕೊಳ್ಳೋದೇ ಒಂದು ಹಿಂಗೆ ಹೋಗ್ಬೋದಲ್ವಾ, ಹಂಗೆ ಹೋಗ್ತಾರೆ ನಾನು. ಸೊ ಹಿಂಗೆ ನಾವೇನೇನೋ ಅಂದ್ಕೊಂಡ್ವಿ, ಅಲ್ಲೇನೇನೋ ಆಯ್ತು, ಹಿಂಗೆ ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ. ನನಗೆ ಇದೆಲ್ಲ ನಮ್ಮ ಕಾಲೇಜ್ ರೋಡು, ಇದು ಹೆಂಗಿದೆ ನೋಡು. ಅದೇನಪ್ಪ ಫುಲ್ ಬಿಡಿ ಮಾಡಿಬಿಟ್ಟವ್ರಲ್ಲ. ಮೋಮೋಸ್ ತಿಂದು ಅಮ್ಮ ಫುಲ್ ಸುಸ್ತಾಗಿ ಹೋಗಿದ್ರು. ಬಿಸಿ ಮಾಡಿಕೊಡ್ಲಾ ಅಂದರು, ಬೇಡ ಅಂತ ಹೇಳಿ ಹಾಗೆ ತಿಂದೆ. ಪಾಪ ಕಂಪ್ಲೀಟ್ಲಿ ಬಿಸಿಲಿಗೋ ಏನೋ ಸುಸ್ತಾಗಿ ಹೋಗಿದ್ರು. ಆಮೇಲೆ ಸಂಜೆ ನಾನು ಮಂಜು ಇಬ್ಬರು ಶಾಪಿಂಗ್ ಹೋಗೋಣ ಅಂತ ಜಾಕೆಟ್ ಹಾಕ್ಕೊಂಡು ಚಳಿ ಇರೋ ಕಾರಣ ಹೊರಟ್ವಿ. ನಾವು ಇವಾಗ ಹೋಗ್ತಾ ಇರೋದು ಬಂದು ಅರ್ಶಿನಕುಂಟೆಗೆ. ನೆಲಮಂಗ್ಲಗೆ ಹೋಗೋಣ ಅಂದ್ಕೊಂಡೆ, ಬಟ್ ಇಲ್ಲಿ ಯಾರೋ ಗೊತ್ತಿರೋ ಅವ್ರದ್ದು ಬುಕ್ ಸ್ಟೋರ್ ಇದೆ ಅಂತ ಹೇಳಿ ಮಂಜು ಕರ್ಕೊಂಡು ಬಂದಿದ್ದು ಅರ್ಶಿನಕುಂಟೆಗೆ. ಸಾಕ ಒಂದೇ ಇದೊಂದು, ಆಮೇಲೆ ಇದು ಪೇಂಟ್ ಇದೆಯಾ ಅಂದರೆ ರಂಗಿನ ಪೇಂಟ್ ಅಂತಾರಲ್ಲ, ಬೇಬಿಗೆ ಬರ್ತೀಯ. ಒನ್ ಟೈಮ್ ಯೂಸಿಂಗ್ ಹಾಕಿ ವೈಪ್ ಮಾಡೋದು ಅಷ್ಟೇ. ಎಷ್ಟು ಕೊಡಿ ಅದಷ್ಟಾಗುತ್ತಾ? ಯಾವುದಿರುತ್ತೆ ಫ್ಲಾಟ್ ಬ್ರಷ್ ಇದಕ್ಕಿಂತ ಸ್ವಲ್ಪ ದೊಡ್ಡದಿಲ್ವಾ? 50 ರೂಪೀಸ್ ಸಿಂಪಲ್ ಇವೆಲ್ಲ. ಇದು ಮೇಕಪ್ ಅಲ್ಲೇ ಐತಲ್ಲ, ಮೇಕಪ್ ಬ್ರಷ್ ತಗೊಂಡು ಅಷ್ಟೇ ಅಲ್ಲ, ಮೇಕಪ್ ಬ್ರಷ್ ತಗೊಂಡು ಮಾಡ್ತಾರೆ. ಮೇಕಪ್ ಬ್ರಷ್ ಸಾಕು. ಇದನ್ನು ಮಾಡ್ತಾರಲ್ಲ, ಇದೊಂದು ಸಣ್ಣ ಬ್ರಷ್ ಇರುತ್ತಲ್ವಾ, ಇರುತ್ತೆ. ಏನೇನು ಬೇಕು ಹೇಳು ನೀನು. ಬೇಕಲ್ಲ, ಸ್ಕೆಚ್ ಪೆನ್ಸ್ ಇದೆಯಾ? 10 ರೂಪೀಸ್ ಬರುತ್ತಲ್ಲ, ಹಾಂ ಕೊಡಿ. ಅದು ಕ್ರೇಯಾನ್ ಸರ 10 ರೂಪೀಸ್ ಬರುತ್ತೆ. ಯಾರು? ಕ್ರೇಯಾನ್ ಸರ 10 ರೂಪೀಸ್ ಬರುತ್ತೆ. ನಾನೆಲ್ಲೋ ನಮ್ಮ ಕಾಲದ ಥರ 10 ರೂಪಾಯಿ ಸ್ಕೆಚ್ ಪೆನ್ ಅಂದ್ಕೊಂಡು ಕೇಳ್ತಿದ್ದೀನಿ ನೋಡಿ. ಆ ಹುಡುಗ ಕೊಟ್ಟ ಆನ್ಸರು ಮಕ್ಕರಾಗೋಯ್ತು ಫ್ರೆಂಡ್ಸ್, ಕೇಳಿ. ಆಯ್ತಾ? ಬೇರೆ ಏನಾದರೂ ಬೇಕು? ಒಂದು ವೈಟ್ ಕರ್ಚಿಫ್ ಬೇಕು. ನನಗೆ ಅದೇನಾಗಿದೆಯೋ, ಬುಕ್ ಸ್ಟೋರಿಗೆ ಬಂದು ಕರ್ಚಿಫ್ ಕೇಳ್ತಾ ಇದ್ದೀನಿ, ಹುಚ್ಚಿಡಿತಾ ಅನಿಸ್ತು ನನಗೇನೆ. ಸರಿ ಆಯಿತು ಅಂತ ನಮ್ಮ ವಸ್ತುನೆಲ್ಲ ತಗೊಂಡು ಮನೆ ಕಡೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನೇನಾನ ಬೇಕಾ ಅಂತ ನೋಡ್ತಾ ಇದ್ದೀನಿ, ಏನು ಬೇಡವಾಗಿ. ಸೊಳ್ಳೆ ನೋಡಿ ಹೆಂಗೆ ಕಚ್ತೈತೆ. ಒಂದು ಫೆವಿಕ್ವಿಕ್ ಕೊಟ್ಬಿಡು ಬ್ರೋ, 5 ರೂಪೀಸ್ದು. ಇವಾಗ ಎಲ್ಲಿಗೆ ಬಂದಿದ್ದೀವಿ? ಇದು ಯಾವ ಏರಿಯಾ? ಹಾಂ, ಇದು ಬಂದು ಅರ್ಶಿನಕುಂಟೆ. ಅರ್ಶಿನಕುಂಟೆಗೆ ಬಂದಿದ್ದೀವಿ. ಏನಕ್ಕೆ ಶಾಪ್ ಮಾಡೋದು. ನಮ್ಮ ಯಜಮಾನರು ಕೊಡಿ ಹೋಗ್ತಾ ಇದ್ದಾರೆ. ಸೊ ಇವಾಗ ನಾನು ಮತ್ತು ನಮ್ಮ ಯಜಮಾನರು
ಅಂದರೆ ನಾನು ನಮ್ಮ ಮನೆಯವರು ಇಬ್ಬರೂ ಅರ್ಶಿನ ಕುಂಟೆಗೆ ಬಂದಿದ್ವಿ. ಲೈಕ್ ಸಮ್ ಐಟಮ್ಸ್ನ ಪರ್ಚೇಸ್ ಮಾಡಬೇಕಾಗಿತ್ತು. ಏನಕ್ಕೆ ಹೋಗಿದ್ವಿ ಅಂತ ಹೇಳ್ತೀನಿ. ಲೈಕ್ ಬುಕ್ ಸ್ಟೋರಿಗೆ ಬಂದಿದ್ವಿ. ಕೆಲವೊಂದು ಕಾರ್ಡ್ಬೋರ್ಡ್ ಶೀಟು, ಸ್ಕೆಚ್ ಪೆನ್ಸು, ಪೇಂಟ್ ಬೇಕಿತ್ತು ಅಂತ. ಏನಕ್ಕೆ ಅಂತ ಹೇಳ್ತೀನಿ, ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ. ಓಕೆನಾ? ಏನು ಕಾಣಿಸ್ತಾನೆ ಅದಕ್ಕೆ ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಬಂದ್ವಿ. ಅಪ್ಪಂದ ಚಪ್ಪಲಿ ಯಾರ್ದು? ಅಮ್ಮಂದು ಹೊಸ ಚಪ್ಪಲಿ. ನಮ್ಮ ಮನೆಯವ್ರು ಯಾರೋ ಬಂದ್ಬಿಟ್ಟವ್ರು ನಮ್ಮ ಮನೆಗೆ ಅಂತ ಅಲ್ವಾ. ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಕಮೆಂಟ್, ಶೇರ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.